ವಿದ್ಯಾರ್ಥಿ ಗಣಿತ ಬಿಡಿಸಲು ಬಿಡಿಸೋದಾದ್ರಿಂದ ಮುಂದೆ ಅಭ್ಯಾಸ ಮಾತು ಬರ್ತದೆ. ಚೆನ್ನಾಗಿ ನೋಡ್ರಿ. ಈಗ ಎಷ್ಟು ಸರಳೀಕರಣ ತಯಾರಾಗಿ ಮುಂದೆ ಭಿನ್ನ ರಾಶಿ ಸರಳೀಕರಣ ಭಾಗ ಬರ್ತದೆ. ಈಗ ದಶಮಾಂಶ ಅದೆಲ್ಲ ಬಂದಾವ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾಯ್ತಲ್ಲ, ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಅಂದರೆ ನಿಮ್ಗೆ ಗಣಿತಗಳು ತಿಳಿತಾವೆ. ಎಲ್ಲರೂ ಮಾಡಿದರೆ ಚೆಕ್ ಮಾಡಿರಿ ಅವರು ನೋಡ್ರಿ. ಈಗ ಸದ್ಯ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಯಾವ ಕ್ರಿಯೆ ಮೊದಲು ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. ನೋಡ್ರಿ, ಭಾಗಾಕಾರ ಕ್ರಿಯೆ ಅಂತವ್ರಿ ಬರೋಬ್ಬರಿ 2/4. ಇದನ್ನು ದಶಮಾಂಶ ಮಾಡಿದರೆ ಏನಾಗ್ತದೆ? 2 ಒಂದಲೇ 2 2 ಬರೋಬ್ಬರಿ 1 2 ಅಂಶ. ಆಮೇಲೆ ಇದೊಂದು ದಶಮಾಂಶ ಎಷ್ಟಾಗ್ತದೆ? 0.5 ಆಗ್ತದೆ. ಆಮೇಲೆ ಈಗ ಸರಿ 14 ಮೈನಸ್ ಈ ಭಾಗಾಕಾರ ಸೂತ್ರ ಎಷ್ಟು ಬಂದದ? 0.5 ಬಂತು. 0.5 ಪ್ಲಸ್ 0.5 ಗುಂಡ್ಲೆ 3. ಈಗ ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡ್ರಿ. 5 ಗುಂಡ್ಲೆ 3 ಬರೋಬ್ಬರಿ 15. ದಶಮಾಂಶ ತಾನು 1 ಬಿಟ್ಟು ಅಂದ್ರೆ 1.5 ಅಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡೋದಂದ್ರೆ ಏನು? 1.5 ನೋಡ್ರಿ. 1.5 5 3 15 ಆಯ್ತು. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ರಿ. ಈಗ ಹಚ್ಕೋರಿ. 14 ಮೈನಸ್ 0.5 ಪ್ಲಸ್ ಇದೆಷ್ಟದ? 1.5. ಇದು ಮೈನಸ್ ಅದೇನು, ಇದು ಪ್ಲಸ್ ಅದ. ಅಂದ್ರೆ 14.0 ಪ್ಲಸ್ 1.5 ಮೈನಸ್ 0.5 ಪ್ಲಸ್ ಒಂದು ಕಡೆ ತಗೋಬೇಕು. ಅಂದ್ರೆ 15.5 ಮೈನಸ್ 0.5. ಈ 5ರಾಗ 5 ಹೋದ್ರೆ ಪೂಜೆ ಕೈಲ ಬಂತು 1. ಆಮೇಲೆ 5ರಾಗ 5 ಹೋದ್ರೆ ಪೂಜೆ 5ಕ್ಕೆ 5 1ಕ್ಕೆ 1. ಆನ್ಸರ್ ಇಸ್ ಈಕ್ವಲ್ ಟು 15. ಇದು ಸರಳ ಇರ್ತಾವೆ, ಧೈರ್ಯ ಇರುವುದಿಲ್ಲ ನಾವು ಗಣಿತ. ಇನ್ನು ಮುಂದಿನ ಲೆಕ್ಕಗಳನ್ನು ನೀವು ಸರಿಯಾಗಿ ಮಾಡಬೇಕು. ಸರಿಯಾಗಿ ಲಾಸ್ಟ್ ನಿಮಗೆ ತಿಳ್ಕೊಂಡು ಮಾಡಬೇಕು. ಭಿನ್ನ ರಾಶಿ ಇಲ್ಲೇ ಮೊದಲ ಇದು ಭಾಗಾಕಾರ ಕ್ರಿಯೆಯನ್ನು ಬಿಡಿಸ್ಕೋಬೇಕು. ಮೊದಲು ನೀವು ಭಾಗಾಕಾರ ಕ್ರಿಯೆಯನ್ನು ಬಿಡಿಸ್ಕೋಬೇಕು. 1 2 ಅಂಶ ನೋಡ್ರಿ. 1 2 ಅಂಶ ಭಾಗಿಲೆ ಪೂರ್ಣ ಸಂಖ್ಯೆ ಮೇಲೆ ಇಟ್ಕೊಂಡು ಛೇದ 1 ಇಡ್ಬೇಕು. ಹಿಂಗೆ ತಳಗೆ 1 2 ಅಂಶ ಗುಣಾಕಾರ ಹಾಕಿದಾಗ ಮ್ಯಾಲೆ 1 ಆಯ್ತು, ತಳಗೆ 2 ಆಯ್ತು. ಬರೋಬ್ಬರಿ 1 ಅಂಶ. ಗುಣಕ ವಿಲೋಮ ಅಂತಾರೆ. ಆ ಉತ್ತರವನ್ನು ಮೈನಸ್ ಇಡಬೇಕಲ್ಲಿ. 3.1 2 ಅಂಶ ಪ್ಲಸ್ 2.5 7 ಅಂಶ ಗುಂಡ್ಲೆ 7 9 ಅಂಶ ಮೈನಸ್ 1 ಅಂಶ. ಈಗ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. 2 7 14 1 5. ಸ್ವಲ್ಪ ಹುಷಾರ್ಲೆ ಇರ್ರಿ ನೋಡ್ರಿ. 2 7 14 1 5 19 19 7 ಅಂಶ ಗುಂಡ್ಲೆ 7 19 ಅಂಶ. ಗುಣಾಕಾರ ಅದ. ಈ 19 ಇದು ಹೋಯ್ತು, ಇದು ಹೊತ್ತು ಇದು ಹೊತ್ತು. ಎಲ್ಲ ಕಡೆ 1 ಬಂದಾಗ 1ನೇ 1 ಬರೋಬ್ಬರಿ ಇದರ ಉತ್ತರ ಎಷ್ಟು ಬಂತು? 1 ಬಂತು. ಈ ಪ್ಲಸ್ಕ್ಕೆ ಮೈನಸ್ಕ್ಕೆ ಹಚ್ಚಬೇಕಂತ. 3.1 2 ಅಂಶ ಚಿನ್ನ ಪ್ಲಸ್ ಇದು ಪ್ಲಸ್ ಅದ. 1 ಮೈನಸ್ 1 4 ಅಂಶ ತಿಳಿತಲ್ಲ. ಈಗ ನೋಡ್ರಿ, 2 3 6 1 7 7 2 ಅಂಶ ಪ್ಲಸ್ 1ನೇ 1 ಮೈನಸ್ 1 4 ಅಂಶ. ಯಾಕೆ ಹಿಂಗೆ ಹೇಳಿದರೆ ತಿಳಿತದೆ ನಿಮಗೆ. ಅದನ್ನು ಬಾಯಲೇನೆ ಮಾಡಬಹುದು, ಬೇಡ. ಇದರ ದೊಡ್ಡ ಅಂಕೆ ಯಾವುದು? 4 ಪ್ಲಸ್ 4 ಇಟ್ಕೋರಿ. 2 2 1 4 4 1 7 2 14 ಪ್ಲಸ್ 4 1 4 ಮೈನಸ್ 1 1 1 ಬರೋಬ್ಬರಿ 18 ಮೈನಸ್ 1 ಡಿವೈಡೆಡ್ ಬೈ
ಎಷ್ಟು 4 ಬರೋಬ್ಬರಿ 17 4 ಬರೋಬ್ಬರಿ 4 4 16 1 ಉಳಿತು 1 4 4 16 1 17 ಆನ್ಸರ್ ಇಸ್ ಈಕ್ವಲ್ ಟು 4.14. ಯಾಕಂದ್ರೆ ಉತ್ತರ ಫೈನಲ್ ಆಗಂಗಿಲ್ಲ. ಯಾಕಂದ್ರೆ ನಾ ಉತ್ತರ ಪತ್ರಿಕೆ ಚೆಕ್ ಮಾಡಿ ನೋಡ್ಬೇಕಾಗ್ತದೆ 4.14 4 ಅಷ್ಟು ಕರೆಕ್ಟ್ ಅದ ಇಲ್ಲ. ಯಾಕಂದ್ರೆ ಭಿನ್ನ ರಾಶಿ ಮಾಡುವಾಗ ಒಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಅವೆಲ್ಲ ಚೆಕ್ ಮಾಡೋ ತನಕ ನಾವು ಯಾವ ಗಣಿತಗಳ ಫೈನಲ್ ಅಂತ ಹೇಳೋದಿಲ್ಲ. ಎಲ್ಲ ಕರೆಕ್ಟ್ ಹಚ್ಚೋದು ಇಲ್ಲೋ. ಯಾಕಂದ್ರೆ ಇದು ಸುಮ್ಮನೆ ಅಲ್ಲಿದು ಸರಳೀಕರಣ ಮಾಡೋದು ಅಂದ್ರೆ ಭಾಳ ಕಾಂಪ್ಲಿಕೇಟೆಡ್. ಸ್ವಲ್ಪ ತಪ್ಪಿತು ಅಂದ್ರೆ ಎಲ್ಲ ತಪ್ಪಿ ಬಿಡ್ತವೆ. ಆಮೇಲೆ ಈ ಹಿಂದಿನ ಗಣಿತ ಹೊಳೆ ಬಿಡಿಸ್ಬೇಕಾಗ್ತದೆ ನಾವು. ಇಷ್ಟು ಡೇಂಜರ್ ಅದ ಇದು. ಅದಕ್ಕೆ ಸಮಾಧಾನದಲ್ಲಿ ನಾವು ಉತ್ತರಗಳನ್ನು ಚಂದಂಗ ಹಾಕ್ಕೊಂಡು ನೋಡಿಕೊಂಡು ಉತ್ತರ ಫೈನಲ್ ಆಗ್ಯದ ಇಲ್ಲೋ ಇವಕ್ಕೆಲ್ಲ ಒಂದು ಇಟ್ಕೋಬೇಕು. ನೋಡಿ 3.12 ಬರೋಬ್ಬರಿ. ಎಲ್ಲ ಶಿಸ್ತು ಬರಬೇಕು. ಯಾಕಂದ್ರೆ ವಿಡಿಯೋ ಇರ್ತಾವೇನು ಮುಂದೆ ಸಿಗಂಗಿಲ್ಲ. ನೀವು ಈ ಅಭ್ಯಾಸ ಸಿಗೋದಲ್ಲ ಏನು ಮುಂದೆ ನಿಮಗೆ. ಈಗ ಯಾರಿತು ಅಭ್ಯಾಸ ಮಾಡ್ತೀರಿ ಆರಾಮಾಗಿ ನೌಕರಿ ಹತ್ಕಿಸಿಂದ ಆರಾಮ್ ಚೈನಿ ಹೊಡಿತೀರಿ ನೋಡು. ಅದೇನ ಅಂತಾರಲ್ಲ, ಮಾರ್ಕಸ್ ತೊಗೊಂಡು ರಿಸಲ್ಟ್ ಮಾಡ್ಕೊಂಡ್ರಲ್ಲ, ಖರೆ ಶಾಣೆ ಅಂತಂದಿಂದ ರಿಸಲ್ಟ್ ಮಾಡ್ಕೋಬೇಕು. ಇಂಥ ಗಣಿತಕ್ಕೆಲ್ಲ ಕಲೀರಿ. ಈಗಿನ ಪೇಪರ್ಗಳು ಈಗ ಸದ್ಯ ನಡೆಯುವಂಥ ಅಭ್ಯಾಸ ಪತ್ರಿಕೆ ನೀವು ಈ ಅಭ್ಯಾಸ ಏನಾದರೂ ಕಲ್ತ್ರಿ ಅಂತಂದ್ರೆ ಈಗಿನ ಅಭ್ಯಾಸ ನಿಮಗೆ ದೂಸಕ್ಕೆ ಹತ್ತೋದಿಲ್ಲ. ಈಗಿನ ಅಭ್ಯಾಸದಾಗ ಏನೇನೂ ಅರ್ಥ ಇಲ್ಲ. ನೋಡ್ರಿ, ನೀವು ಇಂಥ ಅಭ್ಯಾಸನ ಕಲಿಯೋದ್ರಿಂದ ನೀವು ಎಲ್ಲಿ ಅಪ್ ಟು 7ನೇ ತನಕ 7th ತನಕ ಹುಡುಗರಿಗೆ ನೀವು ಕ್ಲಾಸ್ ಹೇಳುವಂಥ ಒಂದು ಸಾಮರ್ಥ್ಯ ಬರ್ತದೆ. ನೀವು ಶಣೆತ ವಿದ್ಯಾರ್ಥಿಯಲ್ಲಿ ಏನು ಬೇಕು? ಶಣೆತನ ಬೇಕು, ಪ್ರಯತ್ನ ಬೇಕು. ಖರೆ ಒರಿಜಿನಲ್ ಕಲಿಬೇಕನ್ನೋಂಥ ಒಂದು ಛಲ ಜರಿತ್ತು ಅಂತಂದ್ರೆ ಈಗಿನ ಪೇಪರ್ಗಳು ಏನು ಅರ್ಥ ಇಲ್ಲ. ಅದರ ನಾವು ನೋಡ್ತೀವಿ ಈಗಿನ ಪೇಪರ್ಗಳು. ನೀವು ಇದನ್ನು ಕಲ್ತು ನೀವು ಈಗಿನ ಪೇಪರ್ಗಳು ಕೂಡ್ರಿ, ಅದು ಹೆಂಗೆ ಪೇಪರ್ ಬಿಡಿಸ್ತೀರಿ ನೀವು ಮುಂದೆ ನೋಡಕ್ಕಂತಾರೆ. ಇದೊಂದು ಪ್ರಯತ್ನ ನಿಮ್ಮದು ಸತತ. ಈ ವಿಡಿಯೋಗಳನ್ನು ನೋಡೋ ಪ್ರಯತ್ನ ಬಿಡಬೇಡ್ರಿ. ಮನೆ ಒಳಗೆ ದಿನಾಲು 1 ತಾಸು ಸುಮ್ಮನೆ ನೋಡ್ರಿ. ಆದರೆ ಟೇಬಲ್ಸ್ ಬೈಪಾಟ್ ಮಾಡಿ ಜರ್ ಏನಾದರೂ ಈ ವಿಡಿಯೋಗಳನ್ನು ನೋಡಿಬಿಟ್ರಿ ನಿಮಗೆ ತಿಳಿತಾವ ಗಡಿ. ನೋಡ್ರಿ ಚೆನ್ನಾಗಿ ಫೇರ್ನ ಹೆಂಗೆ ತಿಳಿಸಿನು ಮತ್ತೊಂದು ಸಲ ನೋಡ್ಕೊಂಡು ಬಿಟ್ರೆ ತಾವೇ ತಿಳಿತಾವ. ಭಿನ್ನ ರಾಶಿ ಈಗಿನ ಮಟ್ಟ ಹೆಂಗದ ಅಂತಂದ್ರೆ ಪ್ರತಿಯೊಂದು ಹಳ್ಳಿ ಒಳಗೆ ಶಾಲೆ ಆಗ್ಯಾವ. ಇಂಗ್ಲೀಷ್ ಮೀಡಿಯಮ್ ಆಗ್ಯಾವ. ಮತ್ತು ಅದೇನು ಇಂಗ್ಲೀಷ್ ಬರ್ತದಿಲ್ಲೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಹಳ್ಳಿಯಾಗ ಸಹಿತ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಪ್ರತಿಯೊಂದು ಹಳ್ಳಿ ಒಳಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ನವೋದಯ ಕೋಚಿಂಗ್ ಕ್ಲಾಸ್, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. 2 ಹಾಕಿಬಿಟ್ರೆ ಕೆಲಸ ಮುಗೀತು. ಹುಡುಗರು ಬಂದನೇ ಎಲ್ಲ ಗಂಟು ಕೆತ್ಕೊಂಡು ಕಿಶನ್ ಮನೆಯಾಗಿಂದು ಊರಾಂದು ಎಲ್ಲ ಬಂದು ರಿಸಲ್ಟ್ ಮಾಡಬೇಕು. ಮೊದಲು ಪಾಲಕರಿಗೆ ಸಂತೋಷ ಕೊಡುವಂಥ ಕೆಲಸ ಮಾಡಬೇಕು. ಫಸ್ಟ್ ನಿಮ್ಮ ಶಾಣೆತನದಿಂದ ಮಕ್ಕಳನ್ನು ತಯಾರು ಮಾಡಬೇಕು, ಪ್ರಯತ್ನ ಮಾಡಿ. ಅವು ಮೈಗಳತನದಿಂದ ರಿಸಲ್ಟ್ ಕಳ್ಕೊಳ್ಳೋದು ಬೇರೆ. ನಮ್ಮಲ್ಲೇ ಶಕ್ತಿ ಇಲ್ಲ ಅಂದ್ರೆ ರಿಸಲ್ಟ್ ಹೆಂಗೆ ಬರ್ತದೆ? ಚೆನ್ನಾಗಿ ಬರ್ಕೋರಿ.